ಎವ್ರಿವಾನ್, ವೆಲ್ಕಮ್ ಟು ಕಾನ್ಸೆಪ್ಟ್ 360 ಡಿಗ್ರಿ ಚಾನೆಲ್. ನಾನು ನಿಮ್ಮ ಸೋನಿ. ಸೊ ನನ್ನ ಚಾನಲಿಗೆ ನೀವು ಹೊಸಬರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಲ್ಫ್ ಮೇಕಪ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವೇ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಸೊ ಎಲ್ರಿಗೂ ಕೂಡ ಮನಸ್ಸಲ್ಲಿದೆ ನನ್ನ ಮೇಕಪ್ ಫ್ಲಾಲೆಸ್ ಆಗಿ ಇರಬೇಕು ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಸ್ಟೆಪ್ ಏನಂದರೆ, ನಿಮ್ಮ ಫೇಸ್ ತುಂಬ ಡ್ರೈ ಆಗಿ ಇರಬಾರ್ದು, ತುಂಬಾ ಹೈಡ್ರೇಟ್ ಆಗಿರಬೇಕು. ಇಲ್ಲಾಂದರೆ ಏನಾಗ್ತದೆ, ಮೇಕಪ್ ನಿಮ್ಮ ಸ್ಕಿನ್ನಿಗೆ ಸರಿಯಾಗಿ ಅದು ಫಿಕ್ಸ್ ಆಗುವುದಿಲ್ಲ. ನೀವು ಫೇಸ್ ಆಯಿಲ್ ಹಾಕ್ಬೋದು, ಸಿರಮ್ ಹಾಕ್ಬೋದು, ಮಾಯ್ಶ್ಚರೈಸರ್ ಹಾಕ್ಬೋದು. ಇದೆಲ್ಲ ಸ್ಕಿನ್ ಕೇರ್ ಮಾಡಿದ್ರ ನಂತರವೇ ನೀವು ಮೇಕಪ್ಪನ್ನು ಸ್ಟಾರ್ಟ್ ಮಾಡುವಂಥದ್ದು. ಮೇಕಪ್ ಸ್ಟಾರ್ಟ್ ಮಾಡುವ ಮೊದಲು ನಿಮ್ಮ ಹೇರನ್ನು ನೀವು ಹಿಂದುಗಡೆ ಟೈ ಮಾಡಿ, ಒಳ್ಳೆ ಮಾಡಿ ಸೆಕ್ಯೂರ್ ಮಾಡಿ. ಸಿರಮನ್ನು ನಾನು ಯೂಸ್ ಮಾಡ್ತೇನೆ. ನೀವು ಯಾವುದು ಸಹ ಸಿರಮ್ ಯೂಸ್ ಮಾಡ್ಬೋದು, ಫೇಸ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಅದನ್ನು ಮಸಾಜ್ ಮಾಡಿ. ಸಿರಮ್ ಹಾಕಿದ ನಂತರ ಒಂದು 2 ನಿಮಿಷಗಳ ಕಾಲ ವೆಯ್ಟ್ ಮಾಡಿ ನೆಕ್ಸ್ಟ್ ಪ್ರಾಡಕ್ಟ್ ಹಾಕಲಿಕ್ಕೆ. ಸೊ 2 ನಿಮಿಷದ ನಂತರ ಯಾವುದಾದ್ರೂ ಒಳ್ಳೆ ಒಂದು ಮಾಯ್ಶ್ಚರೈಸರ್, ಫೇಸ್ ಮಾಯ್ಶ್ಚರೈಸರ್ ಅನ್ನು ಯೂಸ್ ಮಾಡಿ. ಡ್ರೈ ಆಗಿದ್ರೆ ಫೇಸ್ ಮೇಕಪ್ ಚೆನ್ನಾಗಿ ಆಗೋದಿಲ್ಲ. ಸೊ ಆದ ಕಾರಣ ಹೈಡ್ರೇಟ್ ಆಗಿಡುವುದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ವಲ್ಪ ಡ್ರೈ ಆಗಲಿ ಫೇಸಲ್ಲಿ. ಸೊ 2-3 ಮಿನಿಟ್ಸ್ ಆದ ನಂತರ ನಮಗೆ ಬೇಕಾದದ್ದು ಪ್ರೈಮರನ್ನು ಯೂಸ್ ಮಾಡಿ. ಇದು ಇಂಪಾರ್ಟೆಂಟ್ ಸ್ಟೆಪ್, ಯಾಕಂದರೆ ನಮ್ಮ ಓಪನ್ ಪೋರ್ಸ್ ಏನಾದರೂ ಇದ್ದರೆ ಅದು ಕವರ್ ಮಾಡ್ತದೆ, ಫ್ಲಾಲೆಸ್ ಆಗಿ ಕಾಣಲಿಕ್ಕೆ ಆಗ್ತದೆ. ಇಲ್ಲಾಂದರೆ ನಮ್ಮ ಪೋರ್ಸ್ ಕ್ಲೋಸ್ ಆಗೋದಿಲ್ಲ. ಸೊ ಇದನ್ನು ಯೂಸ್ ಮಾಡಬೇಕು. ಅದ ನಂತರ ಬೇಕಾದದ್ದು ನಮಗೆ ಬ್ಯೂಟಿ ಬ್ಲೆಂಡರ್. ಸೊ ಇದನ್ನು ಹೇಗೆ ಯೂಸ್ ಮಾಡೋದಂದರೆ, ರನ್ನಿಂಗ್ ವಾಟರಲ್ಲಿ, ವಾಶ್ ಬೇಸಿನಲ್ಲಿ ಇದನ್ನು ನೀರಲ್ಲಿ ಹಾಕಿ, ಅದ ನಂತರ ಅದನ್ನು ನೀರನ್ನು ಹಿಂಡಿ ಹೀಗೆ ತೆಗೆದು, ಇದು ವೆಟ್ ಆಗಿರಬೇಕು. ಡ್ರೈ ಆದ ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡಿಬಿಡಿ. ಹಾಗೂ ಇದು ರಫ್ ಇರಬಾರ್ದು, ಈ ಥರ ಸಾಫ್ಟ್ ಇರಬೇಕು. ಸ್ಕಿನ್ನನ್ನು ನಾವು ಹೈಡ್ರೇಟ್ ಮಾಡಿದ ನಂತರ ನಾವೀಗ ಐಸ್ ಮಾಡುವ. ಇದಕ್ಕೆ ನಾವು ಕನ್ಸೀಲರನ್ನು ಹಾಕಬೇಕು. ಸೊ ನಿಮ್ಮ ಹತ್ರ ಇರುವ ಕನ್ಸೀಲರನ್ನು ತಗೊಳ್ಳಿ, ಐಸನ್ನು ಸೆಟ್ ಮಾಡಿ. ತುಂಬ ಲೈಟ್ ಆದ ಮೇಕಪ್ಪನ್ನು ನಾನಿವತ್ತು ಕಲಿಸ್ತೇನೆ. ಜಾಸ್ತಿ ನಿಮಗೆ ಹೇಗೆ ಬೇಕು ಅದರಲ್ಲೇ ನೀವು ಕರೆಕ್ಷನ್ ಮಾಡ್ಬೋದು. ನಿಮಗೆ ಡಾರ್ಕ್ ಬೇಕಾದರೆ ಡಾರ್ಕ್, ಲೈಟ್ ಬೇಕಾದರೆ ಲೈಟ್, ಅದರ ಅಕಾರ್ಡಿಂಗ್ಲಿ ನೀವು ಮಾಡ್ಬೋದು. ಆದರೆ ಟೆಕ್ನಿಕ್ ಸೇಮ್ ಇರ್ತದೆ. ಮತ್ತು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡುವ ರೀತಿ ಡ್ಯಾಪ್ 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 ಡ್ಯಾಪ್, ಡ್ರ್ಯಾಗ್ ಮಾಡಲಿಕ್ಕಿಲ್ಲ, ಈ ಥರ ಪ್ರೆಸ್ ಮಾಡುವಂಥದ್ದು. ಈ ಥರ ಪ್ರೆಸ್ ಮಾಡಿದರೆ ಮೇಕಪ್ ಅಲ್ಲೇ ಸೆಟ್ ಆಗ್ತದೆ. ಕನ್ಸೀಲರ್ ಹಾಕಿ ಆಯಿತು. ಈಗ ನೀವು ಐ ಶ್ಯಾಡೋ ಪ್ಯಾಲೆಟ್ ಯಾವುದು ನಿಮ್ಮ ಹತ್ರ ಇದೆ ಅದು ತಗೊಳ್ಳಿ. ಅದ ನಂತರ ನಾವೀಗ ಬೇಸನ್ನು ಕ್ರಿಯೇಟ್ ಮಾಡುವ. ನಾನು ಇದು ಲೈಟ್ ಕಲರನ್ನು ತಗೊಳ್ತಾ ಇದ್ದೇನೆ. ಒಂದು ಬ್ರಷ್ ತಗೊಳ್ಳಿ, ಅದರಿಂದ ಒಂದು ಬೇಸ್ ಕ್ರಿಯೇಟ್ ಮಾಡಿ. ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಲೈಟ್ ಕಲರ್ ಇದು ಬೇಸ್ ಹಾಕಬೇಕು ಯಾವಾಗಲೂ. ನೋಡಿ, ಇಲ್ಲಿ ಸೆಂಟರಲ್ಲಿ ಪ್ರಾಡಕ್ಟ್ ಅನ್ನು ಹಾಕಿ ದೆನ್ ಅದನ್ನು ಹೀಗೆ ಬ್ಲೆಂಡ್ ಮಾಡಿ. ಆಗ ಈಕ್ವಲ್ ಆಗಿ ನಿಮ್ಮ ಐಲಿಡ್ಗೆ ಸ್ಪ್ರೆಡ್ ಆಗ್ತದೆ. ಈಗ ನೀವು ಒಂದು ಬ್ರಷ್ ಪಿಕ್ ಮಾಡಿ, ನಿಮಗೆ ಯಾವ ಕಲರ್ ಬೇಕು. ನಾನೀಗ ಪಿಂಕ್ ಕಲರ್ ತಗೊಳ್ತಿದ್ದೇನೆ. ಕಾರ್ನರ್ಗೆ ಹಾಕಿ ಅಲ್ಲಿಂದ ಈ ಥರ ಬ್ಲೆಂಡ್ ಮಾಡುವಂಥದ್ದು. ನಿಮಗೆ ಒಂದು ವೇಳೆ ಪರ್ಫೆಕ್ಟ್ ಇಲ್ಲಿ ಲೈನ್ಸ್ ಎಲ್ಲ ಬೇಕಾದರೆ ಟೇಪನ್ನು ಅಂಟಿಸಿ ಐ ಮೇಕಪ್ ಅನ್ನು ಮಾಡ್ಬೋದು. ಆಗ ಇಲ್ಲಿ ಪರ್ಫೆಕ್ಟ್ ಆದ ಲೈನ್ ಕೂಡ ನಿಮಗೆ ಸಿಗ್ತದೆ. ಸೊ ನಾನೀಗ ಹಾಕುವುದಿಲ್ಲ, ಅದನ್ನು ಬ್ಲೆಂಡ್ ಮಾಡಿ. ಕಾಣ್ತದಲ್ಲ ಕಲರ್. ಸೊ ಸೇಮ್ ರೀತಿ ಇನ್ನೊಂದು ಐಸ್ಗೆ ಕೂಡ ಮಾಡುವ. ಒಳಗಿನ ಕಡೆಗೆ ಹೀಗೆ ಬ್ರಷ್ ಮಾಡುವಂಥದ್ದು. ದೆನ್ ಈ ಥರ. ತುಂಬ ಡಾರ್ಕ್ ಆಗಿ ನಾನು ಮಾಡೋದಿಲ್ಲ, ಲೈಟ್ ಆದ ಮೇಕಪ್ ಇದು. ಸೊ ನಿಮಗೆ ಯಾವ ಕಲರ್ ಬೇಕು ಆ ಕಲರನ್ನು ನೀವು ಇಲ್ಲಿ ಹಾಕುವಂಥದ್ದು.
ಈಗ ನಿಮಗೆ ಯಾವುದಾದ್ರೂ ನೈಟ್ ಪಾರ್ಟಿಗೆ ಹೋಗ್ಲಿಕ್ಕಿದೆ, ದೊಡ್ಡ ಇವೆಂಟಿಗೆ ಹೋಗ್ಲಿಕ್ಕೆ ಇದೆ ಆದರೆ ಯಾವುದಾದ್ರೂ ಶಿಮರ್ ಅನ್ನು ತಗೊಂಡು ನಿಮ್ಮ ಐಲ್ಸ್ಗೆ ಇಲ್ಲಿ ಹಾಕುವಂಥದ್ದು. ನೋಡಿ ಈ ಪ್ಯಾಲೆಟಲ್ಲಿ ಇದೆಲ್ಲ ಶಿಮರ್ ಬೇಸ್ಡ್ ಇದು ಕಲರ್ಸ್ ಇದೆ. ನಾನೀಗ ಪಿಂಕ್ ಡೈಮಂಡ್ ಅಂತ ಇದೆ ಇಲ್ಲಿ, ಇದನ್ನು ಯೂಸ್ ಮಾಡ್ತೇನೆ. ಇದಕ್ಕೆ ಬ್ರಷ್ ಯೂಸ್ ಮಾಡ್ಬೇಕಂತಿಲ್ಲ, ನಿಮ್ಮ ಫಿಂಗರ್ ಟಿಪ್ಪಲ್ಲೇ ತಗೊಂಡು ಈ ತರ ಪ್ರೆಸ್ ಮಾಡುವಂಥದ್ದು, ಇಲ್ಲಿಗೆ ಮಾತ್ರ ಹಾಕುವಂಥದ್ದು. ಈ ತರ ಪ್ರೆಸ್ ಮಾಡಿ. ಈವನ್ ಇದು ಕೂಡ ನೀವು ಡಾರ್ಕ್ ಬೇಕಾದ್ರೆ ಡಾರ್ಕ್, ಲೈಟ್ ಬೇಕಾದ್ರೆ ಲೈಟ್ ಕೂಡ ಹಾಕ್ಬೋದು. ಫಿಂಗರ್ ಟಿಪ್ಸ್ ಅನ್ನು ಯೂಸ್ ಮಾಡಿ. ಸೊ ಈಗ ಬ್ರಷ್ ಅಲ್ಲಿ ಒಮ್ಮೆ ನಾವು ಈವನ್ಲಿ ಬ್ರಷ್ ಮಾಡುವ, ಆಗ ಮೇಕಪ್ ಪರ್ಫೆಕ್ಟ್ ಆಗಿ ಸೆಟ್ ಆಗಿರ್ತದೆ. ಇಷ್ಟೇ. ಓಕೆ ವೀಕ್ಷಕರೇ, ನಮ್ಮ ಐಸ್ ಈಗ ಆಯ್ತು. ಈಗ ನೆಕ್ಸ್ಟ್ ನಾವು ಯೂಸ್ ಮಾಡೋದು ನಮ್ಮ ಬೇಸಿಗೆ ನಮಗೆ ಬೇಕಾದದ್ದು ಕನ್ಸೀಲರ್ ಮತ್ತು ಫೌಂಡೇಶನ್. ಸೊ ನಿಮಗೆ ಕಲರ್ ಕರೆಕ್ಟರ್ಸ್ ಬೇಕಾದ್ರೆ ಆರೆಂಜ್ ಕಲರ್, ಗ್ರೀನ್ ಕಲರ್, ಅದರಲ್ಲಿ ಕಲರ್ ಕರೆಕ್ಟರ್ಸ್ ಇರ್ತದೆ. ನಿಮ್ಮದು ಯಾವುದಾದ್ರೂ ಆಕ್ನೆ ಮಾರ್ಕ್ಸ್ ಇದ್ರೆ, ಯಾವುದಾದ್ರೂ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಇದ್ರೆ ಅದನ್ನು ನೀವು ಕಲರ್ ಕರೆಕ್ಟರ್ ಅಲ್ಲಿ ನೀವು ಕರೆಕ್ಟ್ ಮಾಡ್ಬೋದು. ನಾನು ಅದನ್ನು ಹಾಕುದಿಲ್ಲ, ನಾನೀಗ ಡೈರೆಕ್ಟ್ ಆಗಿ ಕನ್ಸೀಲರ್ ಅನ್ನು ಹಾಕ್ತೇನೆ. ಕನ್ಸೀಲರ್ ಹಾಕುವ ಪ್ಲೇಸ್ ಎಲ್ಲಿ ಅಂದ್ರೆ ಅಂಡರ್ ಐಸ್ಗೆ, ಇಲ್ಲಿ ಈ ಪ್ಲೇಸ್ ಅಲ್ಲೆಲ್ಲ ನಾವು ಕನ್ಸೀಲರ್ ಅನ್ನು ಹಾಕಿ ಇದನ್ನು ಕಲರ್ ಅನ್ನು ಅಂದ್ರೆ ನಮ್ಮ ಇಲ್ಲಿದು ಕಲರ್ ಮತ್ತು ಇಲ್ಲಿ ಕಲರ್ ಡಿಫ್ರೆಂಟ್ ಇರ್ತದೆ, ಅದನ್ನು ಮ್ಯಾಚ್ ಮಾಡ್ಲಿಕ್ಕೋಸ್ಕರ ನಾವು ಅದನ್ನು ಹಾಕುವಂಥದ್ದು. ಸೊ ಯಾವುದೇ ಒಂದು ಕನ್ಸೀಲರ್ ತಗೊಳ್ಳಿ, ನಿಮ್ಮ ಐ ಪ್ಯಾಲೆಟ್ ಅಲ್ಲಿ ಸಹ ಇರ್ತದೆ ಕನ್ಸೀಲರ್, ಪ್ಲಸ್ ಸಪರೇಟ್ ಆಗಿ ಕೂಡ ಸಿಗ್ತದೆ. ನಿಮ್ಮ ಕಲರಿಗೆ ಮ್ಯಾಚ್ ಆಗುವಂತ ಕನ್ಸೀಲರ್ ಅನ್ನು ತಗೊಳ್ಳಿ. ಹಾಗೂ ಕನ್ಸೀಲರ್ ಅನ್ನು ನಾವು ಯಾವಾಗಲೂ ಬ್ಯೂಟಿ ಬ್ಲೆಂಡರ್ ಇಂದ ಬ್ಲೆಂಡ್ ಮಾಡುವಂಥದ್ದು. ಡ್ಯಾಪ್ ಮಾಡಿ ಪ್ರೆಸ್ ಮಾಡಿ, ಈ ತರ ಭೂತದ ತರ ಕಾಣ್ತಿರ್ಬೋದು. ಅದ ನಂತರ ಸರಿ ಆಗ್ತದೆ, ಮೇಕಪ್ ಕಂಪ್ಲೀಟ್ ಆದ ನಂತರ ಚಂದ ಕಾಣ್ತದೆ. ಐಸ್ ಮೇಲೆ ನೋಡಿ ಈ ತರ ಪ್ರೆಸ್ ಮಾಡಿ. ಸೊ ಈ ತರ ಟ್ಯಾಪ್ ಮಾಡಿ ಅದನ್ನು ಬ್ಲೆಂಡ್ ಮಾಡಿ. ಫೌಂಡೇಶನ್ಗೆ ತುಂಬಾ ಮಂದಿ ಕ್ವೆಶನ್ ಮಾಡಿರುವರು, ಯಾವ ಫೌಂಡೇಶನ್ ಸೂಟ್ ಆಗ್ತದೆ ಅಂತ. ಅದು ನೀವು ನಿಮ್ಮ ಸ್ಕಿನ್ಗೆ ಯಾವುದು ನೀವು ತಗೊಳ್ಳುವಾಗ ಟೆಸ್ಟ್ ಮಾಡಿ ಅದ ನಂತರವೇ ನೀವು ಫೌಂಡೇಶನ್ ಅನ್ನು ತಗೊಳ್ಳುವಂಥದ್ದು. ಬೇರೆಯವರು ಹಾಕಿದ ಫೌಂಡೇಶನ್ ಅನ್ನು ಹಾಕುವಂಥದ್ದಲ್ಲ, ನಿಮ್ಮ ಸ್ಕಿನ್ ಕಲರಿಗೆ ಮ್ಯಾಚ್ ಆಗಬೇಕು ಆ ಥರ ಫೌಂಡೇಶನ್ ಅನ್ನು ತಗೊಳ್ಳಿ. ಸೊ ನಾನು ಈ ಫೌಂಡೇಶನ್ ಹಾಕ್ತಾ ಇದ್ದೇನೆ. ಫೌಂಡೇಶನ್ ಹಾಕಲಿಕ್ಕೆ ಎರಡು ರೀತಿ ಇದೆ. ಒಂದು ನೀವು ಬ್ರಷ್ ಅಲ್ಲಿ ಹಾಕಿಕೊಂಡು ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಇದನ್ನು ಈ ಥರ ಡಾಟ್ಸ್ ಹಾಕಿ ಮುಖದ ಮೇಲೆ, ಅದ ನಂತರ ಬ್ಯೂಟಿ ಬ್ಲೆಂಡರ್ ಇಂದ ನೀವು ಸ್ಪ್ರೆಡ್ ಮಾಡ್ಬೋದು, ಅದನ್ನು ಈಕ್ವಲ್ ಆಗಿ ಬ್ಲೆಂಡ್ ಮಾಡ್ಬೋದು. ನಾನು ಬ್ಯೂಟಿ ಬ್ಲೆಂಡರ್ ಅಲ್ಲೇ ಇದನ್ನು ಈ ತರ ಬ್ಲೆಂಡ್ ಮಾಡ್ತೇನೆ. ನೋಡಿ, ಡ್ರ್ಯಾಗ್ ಮಾಡಬೇಡಿ, ಈ ತರ ಜಸ್ಟ್ ಈ ತರ ಪ್ರೆಸ್ ಮಾಡ್ಲಿಕ್ಕೆ. ಸ್ವಲ್ಪ ಮೇಕಪ್ ಅನ್ನು ನೀವು ನಿಮ್ಮ ನೆಕ್ಗೆ ಕೂಡ ಹಾಕಬೇಕು, ಕೇವಲ ಫೇಸಿಗೆ ಮಾತ್ರ ಅಲ್ಲ. ತುಂಬಾ ಮಂದಿ ಇಲ್ಲಿ ಮರ್ತು ಹೋಗ್ತಾರೆ ನೆಕ್ಕಿಗೆ ಹಾಕ್ಲಿಕ್ಕೆ. ನಿಮ್ಮ ಸ್ಕಿನ್ ಕಲರ್ ಡಿಫ್ರೆಂಟ್ ಆಗಿ ಕಾಣ್ತದೆ. ಫೇಸ್ ಇದು ಕಲರ್ ಒಂದು, ನಿಮ್ಮ ನೆಕ್ ಇದು ಕಲರ್ ಒಂದು. ಗೈಸ್, ನಾನು ಮೇಕಪ್ ಆರ್ಟಿಸ್ಟ್ ಅಲ್ಲ, ನನಗೆ ಏನು ಬೆಸ್ಟ್ ಸೂಟ್ ಆಗ್ತದೆ ಅದನ್ನು ನಾನು ಕಲಿಸ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ. ಸೊ ಫೌಂಡೇಶನ್ ಆದ ನಂತರ ನಾವು ಪೌಡರ್ ಅನ್ನು ಯೂಸ್ ಮಾಡುವಂಥದ್ದು. ಪೌಡರ್ ಯೂಸ್ ಮಾಡುವ ಮೊದಲು ನಾನು ಲಿಕ್ವಿಡ್ ಬ್ಲಷ್ ಅನ್ನು ಯೂಸ್ ಮಾಡ್ತೇನೆ. ಈ ಸ್ಟೆಪ್ ಅನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಬ್ಲಷ್ ಅಂದ್ರೆ ನಾನು ಈ ಲಿಪ್ಸ್ಟಿಕ್ ಇದೆ ನನ್ನ ಹತ್ರ, ಪಿಂಕ್ ಕಲರ್ ಇದು. ಸೊ ಇದನ್ನ ನಾನು ಹಾಕ್ತೇನೆ. ಅದ ನಂತರ ಕೈಯಿಂದಲೇ ಜಸ್ಟ್ ಹೀಗೆ ಬ್ಲೆಂಡ್ ಮಾಡಿ
ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು ನಿಮಗೆ ಬೇಕಾದ್ರೆ. ಸ್ವಲ್ಪ ಸ್ಮೈಲ್ ಕೊಡಿ. ನಾವು ಇದನ್ನು ಸೆಟ್ ಮಾಡುವ. ಯಾವ್ದು ಲೂಸ್ ಪೌಡರ್ ಅನ್ನು ಯೂಸ್ ಮಾಡುವ. ಸೊ ನಾವು ಮೊದಲು ಅಂಡರ್ ಐಗೆ ಪೌಡರ್ ಅನ್ನು ಹಾಕುವಂಥದ್ದು. ಸ್ವಲ್ಪ ಜಾಸ್ತಿ ಹಾಕಿ ಪರವಾಗಿಲ್ಲ, ಅದನ್ನು ಮತ್ತೆ ನಾವು ತೆಗಿಬಹುದು ಬ್ರಷ್ ಮಾಡಿ. ಈ ತರ ಕಾರ್ನರ್ ಇಂದ ಹಾಕಿ. ಹೀಗೇನೆ ಇರ್ಲಿ ಸ್ವಲ್ಪ ಹೊತ್ತು. ಇದನ್ನ ಈಗ ತೆಗಿಲಿಕ್ಕೆ ಹೋಗ್ಬೇಡಿ. ಓಕೆ, ಈಗ ನಾವು ತಗೊಳ್ತೇವೆ ಯಾವ್ದಾದ್ರು ಪೌಡರ್ ಬ್ರಷ್. ಇದನ್ನು ಡಿಪ್ ಮಾಡಿ ಎಕ್ಸ್ಟ್ರಾ ಪೌಡರ್ ಅನ್ನು ನಾವು ಈ ತರ ತೆಗೊಂಡು ನಮ್ಮ ಫೇಸಿಗೆ ನಾವು ಈ ತರ ಮಾಡುವಂಥದ್ದು. ಯಾಕೆ ಹೀಗೆ ಮಾಡುವುದಂದ್ರೆ ನಮ್ಮ ಫೌಂಡೇಶನ್ ಸೆಟ್ ಆಗಿ ಇರ್ಲಿಕ್ಕೆ. ಕುತ್ತಿಗೆಯನ್ನು ಮರಿಬೇಡಿ. ನೀವು ಅಂಡರ್ ಐಗೆ ಹಾಕಿದ ಪೌಡರ್ ಅಟ್ಲೀಸ್ಟ್ 2 ಮಿನಿಟ್ಸ್ ಆದ್ರೂ ನೀವು ಅಲ್ಲಿ ಹಾಗೆ ಬಿಡಬೇಕು. ಯಾಕಂದ್ರೆ ನೀವು ಅಲ್ಲಿ ಕನ್ಸೀಲರ್ ಎಲ್ಲ ಹಾಕಿರ್ತೀರಲ್ಲ, ಅದಕ್ಕೋಸ್ಕರ. ಫುಲ್ ಮುಖಕ್ಕೆ ನಾನು ಪೌಡರ್ ಹಾಕಿ ಆಯ್ತು. ಈಗ ನಮ್ದು ಇಲ್ಲಿ ಎಕ್ಸ್ಟ್ರಾ ಪೌಡರ್ ಇದೆಲ್ಲ ಅದನ್ನ ನಾವು ತೆಗೆಯುವ. ಈ ತರ ವೈಪ್ ಮಾಡಿದ್ರಾಯ್ತು, ಪೌಡರ್ ಹೋಗ್ತದೆ. ಕಣ್ಣು ಜಾಗ್ರತೆ. ಸೊ ನಾನು ನಿಮಗೆ ಸಿಂಪಲ್ ಆದ ಸ್ಟೆಪ್ ಅನ್ನು ಹೇಳಿದ್ದೇನೆ, ಅರ್ಥ ಆಗಿರ್ಬೋದು. ಮೇಕಪ್ ಮಾಡಲಿಕ್ಕೆ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಬೇಕಾಗಿಲ್ಲ, ಕರೆಕ್ಟ್ ಆದ ಪ್ರಾಡಕ್ಟ್ ಇದ್ರೆ ಆಯ್ತು. ಓಕೆ, ಈಗ ನಾವು ಕಾಂಟೂರ್ ಅನ್ನು ಯೂಸ್ ಮಾಡೋದು. ಕಾಂಟೂರ್ ಅಂದ್ರೆ ಈ ಕಲರ್ ಅಲ್ಲಿ ಬರ್ತದೆ ಆಯ್ತಾ, ಡಾರ್ಕ್ ಅಲ್ಲಿ ಇರ್ತದೆ. ಇನ್ನೊಂದು ಕೂಡ ಇದೆ ನನ್ನ ಹತ್ರ, ಸ್ವಲ್ಪ ಲೈಟ್ ಶೇಡ್ ಅಲ್ಲಿ. ಇಲ್ಲಿ ನಾನೀಗ ಇದನ್ನು ಯೂಸ್ ಮಾಡ್ತೇನೆ. ಇದನ್ನು ಸ್ವಲ್ಪ ಕಾಂಟೂರ್ ಬ್ರಷ್ ಅಲ್ಲಿ ತೆಗೊಂಡು ಈ ಪಾರ್ಟಿಗೆ ಹಾಕುವಂಥದ್ದು. ಜಾಸ್ತಿ ಇಲ್ಲಿವರೆಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಕೇವಲ ಇಲ್ಲಿ ಮಾತ್ರ, ಇಷ್ಟು ಮಾತ್ರ ಹಾಕಿ. ಬೇಕಾದ್ರೆ ಹೀಗೆ ಕೂಡ ನೀವು ಮಾಡ್ಬೋದು. ಉಳ್ದದನ್ನು ಈ ಮೂಗಿಗೆ ಈ ತರ, ಆಗ ಮೂಗು ಸ್ವಲ್ಪ ಸಪುರ ಕಾಣ್ಲಿಕ್ಕೆ ಆಗ್ತದೆ. ಪ್ರಾಡಕ್ಟ್ಸ್ ತಗೊಳ್ಳುವಾಗ ಯಾವಾಗಲೂ ಸ್ವಲ್ಪ ಪ್ರಾಡಕ್ಟ್ಸ್ ಅನ್ನು ತಗೊಳ್ಳಿ. ಬ್ರಷ್ ಅಲ್ಲಿ ತುಂಬಾ ಪ್ರಾಡಕ್ಟ್ ತಗೊಳ್ಬೇಡಿ. ಎಕ್ಸ್ಟ್ರಾ ಬೇಕಾದ್ರೆ ಮತ್ತೆ ಕೂಡ ತಗೊಳ್ಬಹುದಲ್ಲ. ಅದ ನಂತರ ಜಾ ಲೈನ್ ಇಲ್ಲಿ ಕೂಡ ನಾನು ಯೂಸ್ ಮಾಡ್ತೇನೆ. ಈಗ ನಾವು ಇದನ್ನು ಕೆಳಗಿನ ಸೈಡಿಗೆ, ಈ ತರ ಕೆಳಗಿನ ಸೈಡಿಗೆ ಬ್ರಷ್ ಮಾಡಬೇಕು. ಈ ತರ ಹೀಗೆ ಅರ್ಧಂಬರ್ಧ ಮಾಡಬೇಡಿ. ಚೆನ್ನಾಗಿ ಈ ತರ ಬ್ಲೆಂಡ್ ಮಾಡಬೇಕು ಪ್ರಾಡಕ್ಟ್ಸ್ ಅನ್ನು. ಇಲ್ಲದ್ರೆ ಪ್ಯಾಚಿ ಪ್ಯಾಚಿ ಆಗಿ ಪ್ರಾಡಕ್ಟ್ಸ್ ಕಾಣ್ತದೆ. ಕೆಲವು ಕಡೆ ಇರ್ತದೆ, ಕೆಲವು ಕಡೆ ಇರುವುದಿಲ್ಲ, ಆ ಥರ ಆಗ್ತದೆ. ಆದ ಕಾರಣ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ನೋಡಿ, ಲೈನ್ ಕಾಣ್ತದಲ್ಲ ನಿಮಗೆ, ಶಾರ್ಪ್ ಆದ ಲೈನ್. ಆರಾಮ್ಸೆ ಬ್ಲೆಂಡ್ ಮಾಡಿ. ಇದು ನಮ್ದೇ ಮುಖ. ಈ ತರ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಆಗ ನಿಮ್ಗೆ ಅದು ಲೈನ್ ಗೊತ್ತಾಗ್ತದೆ. ಸರ್ಕ್ಯುಲರ್ ಮೋಷನ್ ಅಲ್ಲಿ ಸಹ ನೀವು ಮಾಡ್ಬೋದು. ನೋಡಿ, ಈಸಿ ಬ್ಲೆಂಡ್ ಮಾಡ್ಲಿಕ್ಕೆ. ವಿಚಿತ್ರ ವಿಚಿತ್ರವಾದ ಫೇಸಸ್ ಅನ್ನು ಮಾಡಬೇಕಾಗ್ತದೆ ಹೀಗೆ. ಆಗಲೇ ನಿಮ್ಗೆ ಆ ಶೇಪ್ ಸಿಗ್ಲಿಕ್ಕೆ ಆಗ್ತದೆ. ಮೂಗು ನೋಡಿ ಸಪ್ರ ಕಾಣ್ತಾ ಉಂಟು. ಹಣೆ ದೊಡ್ಡದಿದ್ರೆ ಇಲ್ಲಿ ಕೂಡ ಕಾಂಟೂರಿಂಗ್ ಮಾಡ್ಬೋದು. ಈ ಪ್ಲೇಸ್ ಅಲ್ಲಿ ಕೂಡ ಸ್ವಲ್ಪ ಈ ತರ ಕಾಂಟೂರ್ ಹಾಕಿ ಬ್ರಷ್ ಅಲ್ಲಿ ಈ ತರ ಬ್ಲೆಂಡ್ ಮಾಡ್ಬೋದು. ಈಗ ಕಾಂಟೂರ್ ಆಯಿತು. ಕಾಂಟೂರ್ ನಂತರ ನಾವು ಮಾಡುವ ಬ್ಲಷ್. ನನಗೆ ಬ್ಲಷ್ ತುಂಬ ಇಷ್ಟ. ಸೊ ಪಿಂಕ್ ಕಲರ್ ಥೀಮ್ ಆದದ್ರಿಂದ ಯಾವುದಾದ್ರೂ ಒಂದು ಪಿಂಕ್ ಲೈಟ್ ಶೇಡ್ ಹಾಕುವ, ಜಾಸ್ತಿ ಬೇಡ. ಸ್ಮೈಲ್ ಕೊಡಿ ಯಾವಾಗಲೂ.
ಸ್ವಲ್ಪ ಪ್ರಾಡಕ್ಟ್ ಅನ್ನು ತೆಗೆದು ಫಸ್ಟ್ ಹಾಕಿ, ಯಾಕಂದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಮತ್ತೆ ಹಾಕ್ಬೋದಲ್ವಾ. ಸೊ ಯಾವ ರೀತಿ ನಿಮ್ಗೆ ಬ್ಲಷ್ ಬೇಕು ಆ ರೀತಿಯಲ್ಲಿ ನೀವು ಹಾಕುವಂಥದ್ದು. ಯಾವ ಕಲರ್ ಬೇಕು, ರೆಡ್ ಆದ್ರೆ ರೆಡ್, ಆರೆಂಜ್, ಪರ್ಪಲ್, ಪಿಂಕ್, ಡಾರ್ಕ್ ಪಿಂಕ್, ಲೈಟ್ ಪಿಂಕ್, ಬೇಬಿ ಪಿಂಕ್, ಯಾವುದೇ. ಟೆಕ್ನಿಕ್ ಒಂದೇ, ಪ್ರಾಡಕ್ಟ್ಸ್ ಬೇರೆ ಬೇರೆ ಅಷ್ಟೇ. ಬ್ಲಷ್ ಅನ್ನು ಇಲ್ಲಿವರೆಗೆ ಲೈಟ್ ಆಗಿ ಎಳೀರಿ. ಈ ತರ ಸ್ವಲ್ಪ ಡಾರ್ಕ್ ಹಾಕಿದ್ರು ಒಂದು ಗಂಟೆ ನಂತರ ಅದು ತುಂಬಾ ಲೈಟ್ ಆಗಿ ಕಾಣ್ತದೆ. ಸೊ ಡಿಪೆಂಡ್ ಆಗ್ತದೆ ನಿಮ್ಗೆ ಹೇಗೆ ಲೈಕ್ ಅಂತ. ಈ ತರ ಇಲ್ಲಿವರೆಗೆ ಹೀಗೆ ಎಳಿಬೇಕು. ಓಕೆ, ಈಗ ಆಯ್ತು ನಮ್ಮ ಬ್ಲಷ್. ಈಗ ನಾವು ಮಾಡುವ ಐಬ್ರೋಸ್. ನನ್ನ ಹತ್ರ ಐಬ್ರೋ ಪೆನ್ಸಿಲ್ ಇದೆ, ಅದಕ್ಕೆ ಕೂಡ ಬ್ರಷ್ ಸಿಗ್ತದೆ ಈ ತರ ಐಬ್ರೋವನ್ನು ಕೋಮ್ ಮಾಡ್ಲಿಕ್ಕೆ. ಇದು ಕೂಡ ಇದೆ, ಹಾಗೂ ಐಲೈನರ್ ಸಹ ಇಲ್ಲೇ ಇದೆ. 3 in 1 ಇದು. ಸೊ ಇಂಥದ್ದು ಪ್ರಾಡಕ್ಟ್ ಸಿಕ್ಕಿದ್ರೆ ನೀವು ತಗೊಳ್ಳಿ. ಸೊ ನಾವು ನಮ್ಮ ಐಬ್ರೋಸ್ ಅನ್ನು ಫಿಲ್ ಮಾಡುವ. ಈಗ ಡಾರ್ಕ್ ಆಗಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಲೈಟ್ ಆಗಿ ಜಸ್ಟ್ ಫಿಲ್ ಮಾಡಿ ಅಷ್ಟೇ. ಸೊ ನಾನಿಲ್ಲಿ ಮಿಡಲ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಬ್ರೌನ್ ಕಲರ್ ಅಲ್ಲಿ ಸಹ ಬರ್ತದೆ, ಬ್ಲ್ಯಾಕ್ ಕಲರ್ ಅಲ್ಲಿ ಸಹ ಬರ್ತದೆ. ಸೊ ನಿಮ್ಗೆ ಯಾವ್ದು ಬೇಕು ಅಂತದನ್ನು ತಗೊಳ್ಳಿ. ಜಾಸ್ತಿ ಬ್ಲ್ಯಾಕ್ ಇಲ್ಲ, ಇದು ಡಾರ್ಕ್ ಬ್ಲ್ಯಾಕ್ ಅಲ್ಲ. ಸೊ ಹೀಗೆ ಫಿಲ್ ಮಾಡಿದ ನಂತರ ಇದರಲ್ಲಿ ಬ್ರಷ್ ಮಾಡಿ, ಹಾರ್ಶ್ ಆಗಿ ಮಾಡಬೇಡಿ, ಲೈಟ್ ಆಗಿಗೆ ಈ ತರ ಎಳೀರಿ. ಐಬ್ರೋಸ್ ಆಯ್ತು. ನಾನು ಇನ್ನೊಂದು ಟಿಪ್ ಹೇಳ್ತೇನೆ. ಇಲ್ಲಿ ಫೈನ್ ಲೈನ್ಸ್ ಬರ್ತಾ ಇದೆ ಅಲ್ವಾ, ಈಗ ನೋಡಿ ಲೈನ್ಸ್ ಆಲ್ರೆಡಿ ಬಂದಾಯ್ತು. ಸೊ ಇದನ್ನು ರಿಮೂವ್ ಮಾಡ್ಲಿಕ್ಕೆ, ಇದು ಲೈನ್ಸ್ ಬರದಾಗೆ ಕೂಡ ನಾವು ಮಾಡ್ಬೋದು. ಏನಂದ್ರೆ ಬ್ಯೂಟಿ ಬ್ಲೆಂಡರ್ ಅಲ್ಲಿ ಇದನ್ನು ಈ ತರ ಪ್ರೆಸ್ ಮಾಡಿ, ಮುಖವನ್ನು ಸ್ವಲ್ಪ ಈ ತರ ಮಾಡಬೇಕು ಆಯ್ತಾ. ಈ ತರ ಪ್ರೆಸ್ ಮಾಡಿ ಆ ಪ್ರಾಡಕ್ಟ್ ಅನ್ನು ಹೀಗೆ ಪ್ರೆಸ್ ಮಾಡುವಂಥದ್ದು. ಆಗ ಆಕ್ಸೆಸ್ ಪ್ರಾಡಕ್ಟ್ ಏನಿದೆ ಈ ಲೈನ್ಸ್ ಗಳಲ್ಲಿ ಅದು ರಿಮೂವ್ ಆಗ್ತದೆ. ಇಲ್ಲಾಂದ್ರೆ ಸ್ವಲ್ಪ ಒಂದು ½ an hour ಅಲ್ಲೇ ನಿಮ್ಮ ಇಲ್ಲಿ ಅಂಡರ್ ಐ ಅಲ್ಲಿ ಈ ತರ ವ್ರಿಂಕಲ್ಸ್, ಅದು ಎಲ್ಲರಿಗೆ ವ್ರಿಂಕಲ್ಸ್ ಇರ್ತದೆ ಇಲ್ಲಿ. ಆಗ ಆ ಲೈನ್ಸ್, ನಿಮ್ಮ ಪ್ರಾಡಕ್ಟ್ ಆ ಲೈನ್ಸ್ ಅಲ್ಲಿ ನಿಲ್ತದೆ. ಹಾಗೆ ನಿಲ್ಬಾರ್ದಾದ್ರೆ ಈ ಟೆಕ್ನಿಕ್ ಅನ್ನು ಮಾಡಿ ಈ ತರ. ಇದು ಕೂಡ ನಾನೊಂದು ರೀಸೆಂಟ್ ಆಗಿ ಒಂದು ಯೂಟ್ಯೂಬರ್ ಕಲಿಸಿದನ್ನು ನಾನು ನೋಡಿದ್ದು. ಬ್ಯೂಟಿಷಿಯನ್ ಅವರು, ಮೇಕಪ್ ಆರ್ಟಿಸ್ಟ್. ಸೊ ಅದು ವಿಡಿಯೋ ನೋಡುವಾಗ ಈ ತರ ಟಿಪ್ ಅನ್ನು ಅವರು ಹೇಳಿದ್ರು ನೋಡಿ. ಲೈನ್ ಅಲ್ಲಿ ಆಗ ಲೈನ್ ಕಾಣ್ತಾ ಇತ್ತು, ಈಗ ಲೈನ್ ಕಾಣ್ತಾ ಇಲ್ಲ. ಸರ್ಪ್ರೈಸ್ಡ್. ಓಕೆ, ಈ ತರ ನೀವು ಕೂಡ ಮಾಡಿ. ಸೊ ಐಬ್ರೋಸ್ ಕೂಡ ಆಯ್ತು, ಇಲ್ಲಿ ಕೂಡ ಸೆಟ್ ಆಯ್ತು. ಈಗ ನಾವು ಹಾಕುವ ಐಲೈನರ್. ನಾನು ಇದನ್ನು ಯೂಸ್ ಮಾಡ್ತೇನೆ. ಐಲೈನರ್ ಹಾಕ್ಲೇಬೇಕಂತ ಅಗತ್ಯ ಇಲ್ಲ, ಆದ್ರೂ ಕೂಡ ಲೈಟ್ ಆಗಿ ಹಾಕಿದ್ರೆ ಚೆನ್ನಾಗಿ ಕಾಣ್ತದೆ. ಬ್ಲ್ಯಾಕ್ ಹಾಕ್ಬೇಕಂತಿಲ್ಲ, ಬ್ಲೂ, ಗ್ರೀನ್ ಈ ತರ ಕೂಡ ಹಾಕ್ಬೋದು. ನೀವು ಬ್ಲೂ ಔಟ್ಫಿಟ್ ಹಾಕೋದಾದ್ರೆ ಬ್ಲೂ ಐಲೈನರ್ ಹಾಕಿ. ಗೋಲ್ಡನ್ ಕಲರ್ ಬರ್ತದೆ, ಸಿಲ್ವರ್ ಕಲರ್ ಬರ್ತದೆ. ನನಗೆ ಬ್ಲ್ಯಾಕ್ ಇಷ್ಟ, ಆದ ಕಾರಣ ನಾನು ಬ್ಲ್ಯಾಕ್ ಯೂಸ್ ಮಾಡೋದು. ಬ್ಲೂ ಕಲರ್ ಕೂಡ ತುಂಬಾ ಚಂದ ಕಾಣ್ತದೆ ಐಲೈನರ್. ಓಕೆ, ಏನೀಗ ಉಳಿತು ಮಸ್ಕಾರ. ಸೊ ಮಸ್ಕಾರ ಹಾಕುವ ಮೊದಲು ಲ್ಯಾಶಸ್ ಅನ್ನು ಕರ್ಲ್ ಮಾಡಿ ಈ ತರ ಪ್ರೆಸ್ ಮಾಡಿ
ಒಂದು 10 ಸೆಕೆಂಡ್ಸ್ ಇಡಿ. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತದಾ? ಈ ಲ್ಯಾಶಸ್ ಮತ್ತು ಈ ಲ್ಯಾಶಸ್ಗೆ ಕರ್ಲ್ ಮಾಡಿದ್ರೆ ಹೀಗೆ ನಿಲ್ತದೆ. ಪ್ರೆಸ್ ಮಾಡ್ಬೋದು, ಅಲ್ಲ ಹೀಗೆ ಇಟ್ಕೊಂಡು ನಿಲ್ಬೋದು. ಅದ ನಂತರ ಒಂದು ಒಳ್ಳೆ ಮಸ್ಕಾರವನ್ನು ತಗೊಳ್ಳಿ. ನಿಮ್ಗೆ ಇಷ್ಟ ಆಗುವಂಥದ್ದು ಯಾವುದು ಸಹ ಮಸ್ಕಾರ ಆಗ್ತದೆ. ಇದೇ ಬ್ರ್ಯಾಂಡಿದು ಅದೇ ಬ್ರ್ಯಾಂಡಿದು ಅಂತ ಆಗ್ಬೇಕಂತ ಇಲ್ಲ, ಯಾವುದು ಸಹ ತಗೊಳ್ಳಿ. ಲೈಟಾಗಿ ಹಾಕಿ, ಜಾಸ್ತಿ ದಪ್ಪ ಹಾಕ್ಲಿಕ್ಕೆ ಹೋಗ್ಬೇಡಿ ಆಯ್ತಾ. ಲೈಟಾಗಿ ಹಾಕಿ. ಇಲ್ಲಿ ಕೂಡ ಹಾಕಿ ಲೋವರ್ ಲ್ಯಾಶಸ್. ಹಾಕ್ಲಿಕ್ಕೆ ಗೊತ್ತಿಲ್ಲದಿದ್ರೆ ಸ್ಕಿಪ್ ಮಾಡಿ, ಪ್ರಾಕ್ಟೀಸ್ ಮಾಡಿದ್ರೆ ಆಗ್ತದೆ. ನೋಡಿ ಇಲ್ಲಿ ತಾಗಿತ್ತು ಆಲ್ರೆಡಿ. ಸೊ ನಿಮ್ಗೆ ಒಂದು ವೇಳೆ ವಾಟರ್ ಲೈನ್ಗೆ ಕೂಡ ಐಲೈನರ್ ಹಾಕ್ಬೇಕಾದ್ರೆ ಈ ತರ ಪೆನ್ಸಿಲ್ ಸಿಗ್ತದಲ್ಲ, ಇದರಿಂದ ಕೂಡ ನೀವು ಹಾಕ್ಬೋದು. ಅಗತ್ಯವಂತ ಇಲ್ಲ ಹಾಕ್ಬೇಕಂತ, ಇಷ್ಟ ಇದ್ರೆ ನೀವು ಹಾಕ್ಬೋದು. ನೋಡಿ ಈ ತರ ಹೀಗೆ ಕಣ್ಣು ಮುಚ್ಚಿದ್ರೆ ಎರಡೂ ಕಡೆ ಕೂಡ ಐಲೈನರ್ ಹಾಕ್ತದೆ. ಅಭ್ಯಾಸ ಇದ್ರೆ ಮಾತ್ರ ಹೀಗೆ ಮಾಡಿ. ಐಲೈನರ್ ಹಾಕಿದ್ರೆ ಏನ್ ಗೊತ್ತಾ, ಒಂದು ಕಣ್ಣಿಗೊಂದು ಒಳ್ಳೆ ಲುಕ್ ಬರ್ತದೆ ಅಲ್ವಾ. ಈ ತರ ಚಂದ ಯಾವ್ದು ಶೇಪ್ ಬೇಕು ಅದು ಶೇಪ್ ನೀವು ಕೊಡ್ಬೋದು. ಸೊ ಐಸ್ ಕೂಡ ತುಂಬಾ ದೊಡ್ಡದಾಗಿ ಚಂದವಾಗಿ ಕಾಣ್ತದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಹೈಲೈಟರ್. ಯಾವುದೇ ಹೈಲೈಟರ್ ತಗೊಳ್ಳಿ. ಇದು ಹೈಲೈಟರ್ ನಾನು ಯೂಸ್ ಮಾಡ್ತಿದ್ದೇನೆ. ಇದಕ್ಕೆ ಹೇಳ್ತಾರೆ ಹೈಲೈಟರ್ ಬ್ರಷ್, ಪ್ಯಾನ್ ಬ್ರಷ್ ಅಂತ ಹೇಳ್ತಾರೆ. ಸ್ವಲ್ಪ ಪ್ರಾಡಕ್ಟ್ ಅನ್ನು ತಗೊಳ್ಳಿ. ಇಲ್ಲಿ ಹೈಲೈಟ್ ಮಾಡುದು. ಹೈಲೈಟರ್ ಮಾಡುವ ಪ್ಲೇಸಸ್ ಹೇಳ್ತೇನೆ. ಇಲ್ಲಿ ಇಲ್ಲಿ ಮೂಗಿಗೆ ಸಹ ಹಾಕ್ತಾರೆ, ಇಲ್ಲಿಗೆ ಸ್ವಲ್ಪ ಹಾಕ್ತಾರೆ, ಇಲ್ಲಿ ಮತ್ತೆ ನಿಮ್ಮ ಈ ಪ್ಲೇಸಿಗೆ ಐಬ್ರೋಸ್ ಇದು ಕೆಳಗೆ ಉಂಟು ಅಲ್ಲ, ಇಲ್ಲಿ ಈ ಪ್ಲೇಸಲ್ಲಿ ಹೈಲೈಟರ್ ಹಾಕುವಂಥದ್ದು. ಓಕೆ, ಎಲ್ಲ ಕಡೆ ಹಾಕ್ಬೇಕಂತಿಲ್ಲ. ಈವನ್ ಕಾಲರ್ ಬೋನ್ಸ್ಗೆ ಈ ಬೋನ್ಗಳಿವೆ ಅಲ್ವಾ, ಇಲ್ಲಿ ಕೂಡ ಹಾಕ್ತಾರೆ. ನಿಮ್ಗೆ ಇಷ್ಟ ಎಲ್ಲಿ ಬೇಕು ಆ ಪ್ಲೇಸಿಗೆ ಈ ಥರ ಹಾಕಿ. ನೋಡಿ ಹೈಲೈಟರ್ ಇಲ್ಲಿಗೆ ಬರ್ಬೇಕಾಯ್ತಾ, ಹೀಗೆ. ಇದು ಒಂಥರ ಅರ್ಧ ಚಂದ್ರ ಅಂದಾಗೆ ಇಲ್ಲಿಂದ ಹೀಗೆ. ಒಂದು ವೇಳೆ ನೀವು ಇಲ್ಲಿ ಹಾಕುದಾದ್ರೆ ಅದು ಹೀಗೆ ಚೆನ್ನಾಗಿ ಕಾಣ್ತದೆ. ಇಲ್ಲಿ ನಾನು ಫಿಂಗರ್ ಟಿಪ್ಸ್ ಅಲ್ಲೇ ಹಾಕ್ತೇನೆ. ಅಗತ್ಯ ಇಲ್ಲ ಹಾಕ್ಬೇಕಂತ ಐಬ್ರೋಸ್ ಹತ್ರ, ಆದ್ರೆ ಒಳ್ಳೆ ಶೈನ್ ಕಾಣ್ತದೆ ಇಲ್ಲಿ ಹಾಕಿದ್ರೆ ಅಷ್ಟೇ. ನೈಟ್ ಫಂಕ್ಷನ್ ಎಲ್ಲ ಇದ್ರೆ ಈ ತರ ಹಾಕ್ಬೋದು. ಡೇ ಫಂಕ್ಷನಿಗೆಲ್ಲ ಅಗತ್ಯ ಇಲ್ಲ. ನೋಡಿ ಓಕೆ, ಇಷ್ಟು ಸಾಕು ಹೈಲೈಟರ್. ಇದು ಲೈಟ್ ಮೇಕಪ್ ಆದ ಕಾರಣ ಇಷ್ಟೇ ನಾನು ಲೈಟ್ ಆಗಿ ಹಾಕುವಂಥದ್ದು. ನಿಮಗೆ ಹೆವಿ ಪ್ರಾಡಕ್ಟ್ಸ್ ಬೇಕಾದ್ರೆ, ಹೆವಿ ಮೇಕಪ್ ಬೇಕಾದ್ರೆ ಹೆವಿ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಸ್ಟೆಪ್ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಹಾಕುವ ಮೊದಲು ನೀವು ಲಿಪ್ ಬಾಮ್ ಕೂಡ ಹಾಕಿ ರೆಡಿ ಇಡ್ಬೋದು, ಮಾಯ್ಶ್ಚರ್ ಆಗಿ ಇಟ್ಟಿರ್ಬೋದು ನಿಮ್ಮ ಡ್ರೈ ಲಿಪ್ಸ್ ಆದರೆ. ಫಸ್ಟ್ ಸ್ಟೆಪ್ ಇದಕ್ಕೆ ಬೇಕಾದದ್ದು ಲಿಪ್ ಲೈನರ್. ಲಿಪ್ ಲೈನರ್ ಅನ್ನು ಯೂಸ್ ಮಾಡಿ, ಯಾಕಂದ್ರೆ ಆಗ ಒಳ್ಳೆ ಒಂದು ಶೇಪ್ ಬರ್ತದೆ ಲಿಪ್ಸಿಗೆ. ಇಲ್ಲಾದ್ರೆ ಲಿಪ್ಸ್ಟಿಕ್ ಹಾಕುವಾಗ ಎಲ್ಲ ಲಿಪ್ ಲೈನ್ ಇಂದ ಹೊರಗಡೆ ಬರುವ ಚಾನ್ಸಸ್ ಇರ್ತದೆ. ಆದ ಕಾರಣ ಲಿಪ್ ಲೈನರ್ ಅನ್ನು ಯೂಸ್ ಮಾಡಿ. ಈ ತರ ಗುಣಿಸು ಚಿಹ್ನೆಯನ್ನು ಮಾಡಬೇಕು ಫಸ್ಟ್, ಹೀಗೆ. ಇದ್ರ ಪಾಯಿಂಟ್ ಅನ್ನು ಶಾರ್ಪ್ ಮಾಡಿ ಆಯ್ತಾ. ನನ್ನದು ಶಾರ್ಪ್ನರ್ ಮಿಸ್ ಆಗಿದೆ, ಗೊತ್ತಿಲ್ಲ, ಹುಡುಕಿದ್ದು ಸಿಗ್ಲಿಲ್ಲ. ಆದ್ರೆ ಇದು ಶಾರ್ಪ್ ಇರಬೇಕು, ಆಗ ಚಂದ ಲೈನ್ ಬರ್ತದೆ. ಓಕೆ, ಲೈನ್ ಕೊಟ್ಟ ನಂತರ ನಿಮ್ಮ ಫೇವ್ರೆಟ್ ಯಾವುದು ಲಿಪ್ಸ್ಟಿಕ್ ಹಾಕ್ಲಿಕ್ಕಿದೆ ಅದನ್ನು ನೀವು ಹಾಕ್ಬೋದು. ಲಿಪ್ ಗ್ಲಾಸ್ ಹಾಕ್ಬೋದು, ಲಿಪ್ ಟಿಂಟ್ ಹಾಕ್ಬೋದು, ಏನೇ ಆಗಲಿ ನೀವು ಅದನ್ನು ನಿಮ್ಮ ಇಷ್ಟದ್ದು ಯಾವುದಾದ್ರೂ ಹಾಕಿ.
ನಂದೇನು ಅಭ್ಯಾಸ ಅಂದರೆ ನಾನು ಯಾವುದೇ ಒಂದು ಲಿಪ್ಸ್ಟಿಕ್ಕನ್ನು ಹಾಕೋದಿಲ್ಲ, 2-3 ಲಿಪ್ಸ್ಟಿಕ್ಕನ್ನು ಮಿಕ್ಸ್ ಮಾಡಿ ಆ ಥರ ನಾನು ಲಿಪ್ಸ್ಟಿಕ್ಕನ್ನು ಹಾಕುವಂಥದ್ದು. ಸೊ ಈಗ ನಾವು ಹಾಕುವ ನ್ಯೂಡ್ ಕಲರಲ್ಲಿ ಯಾವುದಾದ್ರೂ ಹಾಕುವ. ತುಂಬ ಲಿಪ್ಸ್ಟಿಕ್ ಇದೆ, ನಾನೀಗ ಇದನ್ನು ಹಾಕ್ತೇನೆ. ನ್ಯೂಡ್ ಕಲರ್ ಇದು. ನನಗೆ ಡಾರ್ಕ್ ಮೇಕಪ್ ಬೇಡ, ಅದಕ್ಕಾಗಿ ನಾನು ಲೈಟ್ ಆಗಿ ಲಿಪ್ಸ್ಟಿಕ್ ಕೂಡ ಹಾಕ್ತಾ ಇದ್ದೇನೆ. ನೀವು ನಿಮ್ಮ ಐ ಶ್ಯಾಡೋಸನ್ನು ಡಾರ್ಕ್ ಮಾಡಿದ್ದೀರಾದರೆ, ಡಾರ್ಕ್ ಕಲರ್ಸ್ ರೆಡ್, ಗ್ರೀನ್, ಪಿಂಕ್, ತುಂಬ ಡಾರ್ಕ್ ಕಲರ್ಸ್ ಮಾಡಿದ್ದೀರಾದರೆ ನೀವು ಲಿಪ್ಸ್ಟಿಕ್ಕನ್ನು ಲೈಟ್ ಕಲರಲ್ಲಿ ಹಾಕಿ. ಒಂದು ವೇಳೆ ನೀವು ಲಿಪ್ಸ್ಟಿಕ್ ಡಾರ್ಕ್ ಹಾಕಿದ್ದೀರಾದರೆ ನಿಮ್ಮ ಐ ಶ್ಯಾಡೋಸ್ಗಳನ್ನು ಲೈಟ್ ಆಗಿಡಿ, ಎರಡೂ ಕೂಡ ಡಾರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಹಾಕಿದ ಲಿಪ್ಸ್ಟಿಕ್ ಡಾರ್ಕ್ ಆಗಿದೆ ಅಂತ ನಿಮಗೆ ಫೀಲ್ ಆದರೆ ನೀವು ಅದನ್ನು ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ಬೋದು. ಹೇಗೆ ಹೇಳ್ತೇನೆ, ಈ ಥರ ಪ್ರೆಸ್ ಮಾಡ್ಬೋದು ನಿಮ್ಮ ಲಿಪ್ಸನ್ನು ಟಿಶ್ಯೂ ಪೇಪರ್ಗಿಟ್ಟು, ಆಯ್ತಾ? ಆಗ ಎಕ್ಸೆಸ್ ಪ್ರಾಡಕ್ಟ್ ಎಲ್ಲ ಇದ್ದದ್ದು ಟಿಶ್ಯೂ ಪೇಪರಿಗೆ ಬರ್ತದೆ, ಆಗ ಲಿಪ್ಸ್ ಲೈಟ್ ಆಗ್ತದೆ. ವೀಕ್ಷಕರೇ, ಇದು ನನ್ನ ಮೇಕಪ್. ಇದಕ್ಕೆ ಜಾಸ್ತಿ ಸಮಯ ತಾಗೋದಿಲ್ಲ, ಒಂದು 10 to 15 ಮಿನಿಟ್ಸ್ ಮಾತ್ರ ಆಗುವಂಥದ್ದು. ಈಗ ನಾನು ವಿಡಿಯೋ ಮಾತನಾಡಿ ಎಲ್ಲ ಶೂಟ್ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಟೈಮ್ ತಾಗಿತ್ತಷ್ಟೇ. ಮ್ಯಾಕ್ಸಿಮಮ್ 10 to 15 ಮಿನಿಟ್ಸ್ ಅಲ್ಲಿ ನಿಮ್ಮ ಈ ಫುಲ್ ಮೇಕಪ್ ನೀವು ಮಾಡ್ಬೋದು. ಸೊ ನಾನು ರೆಡಿಯಾಗಿ ಬರ್ತೇನೆ, ಆದ ನಂತರ ಸಿಗುವ. ಓಕೆ ವೀಕ್ಷಕರೇ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾವುದಾದ್ರೂ ಹೊಸ ವಿಡಿಯೋ ಬೇಕಾದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಟ್ರೈ ಮಾಡ್ತೇನೆ ಆ ವಿಡಿಯೋವನ್ನು ಮಾಡಲಿಕ್ಕೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಟಾಟಾ, ಬಾಯ್, ಮಚ್ ಲವ್.